ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಪುಷ್ಯಮಾಸ, ಕೃಷ್ಣಪಕ್ಷ, ಪಾಡ್ಯತಿಥಿ, ಪುನರ್ವಸು ನಕ್ಷತ್ರ, ಭಾನುವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಮೂಡಿಗೆರೆಯಲ್ಲಿ ಅಕ್ರಮ ವಲಸಿಗರ ವಿರುದ್ಧ ಹಿಂದೂ ಸಂಘಟನೆಗಳು ಸಮರ, ವಾರದ ಸಂತೆ ಮೇಲೆ ದಿಢೀರ್ ದಾಳಿ, ಬಾಂಗ್ಲಾ ವಲಸಿಗರ ವಿರುದ್ಧ ಆಕ್ರೋಶ, ಅಕ್ರಮ ವಲಸಿಗರು ನಕಲಿ ಗುರುತಿನ ಚೀಟಿಗಳೊಂದಿಗೆ ವ್ಯಾಪಾರ ನಡೆಸುತ್ತಿದ್ದಾರೆ, ಅದು ಕಾರ್ಯಕರ್ತರು ಕೆಲವರನ್ನು ತರಾಟೆಗೆ ತೆಗೆದುಕೊಂಡರು. ಹಾಸನದ ನಿವಾಸದ ಬಳಿ ನಟ ಯಶ್ ತಾಯಿ ಪುಷ್ಪಾ ಅವರಿಂದ ಅಕ್ರಮ ಕಾಂಪೌಂಡ್ ನಿರ್ಮಾಣ ಆರೋಪ ಕೇಳಿಬಂದಿದೆ. ನ್ಯಾಯಾಲಯದ ಅನುಮತಿ ಮೇರೆಗೆ ಅಕ್ರಮವಾಗಿ ನಿರ್ಮಿಸಿದ್ದ ಕಾಂಪೌಂಡ್ ತೆರವು ಕಾರ್ಯ ನಡೆದಿದೆ. ಫ್ರೀ ಎಣ್ಣೆ ಕೊಡಲಿಲ್ಲವೆಂದು ಕಿಡಿಗೇಡಿ ಕೃತ್ಯ, ಬಾರ್ಗೆ ಬೆಂಕಿ ಇಟ್ಟ ಭೂಪ. ಜೊತೆಗೆ ಮಾಲೀಕನ ಕಾರಿಗೂ ಬೆಂಕಿ ಇಟ್ಟಿದ್ದಾನೆ. ಕೆಆರ್ಪೇಟೆ ತಾಲೂಕು ಆಗಸರಹಳ್ಳಿ ಗೇಟ್ ಬಳಿ ನಡೆದ ಘಟನೆ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನ ರಸ್ತೆಗಳ ದುರವಸ್ಥೆ ಬಗ್ಗೆ ನಟ ಅನಿರುದ್ಧ್ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ್ದು ವ್ಯಾಪಕ ಗಮನ ಸೆಳೆದಿದೆ. ನಗರದಲ್ಲಿ ರಸ್ತೆ ಬದಿಯಲ್ಲಿ ದಟ್ಟವಾಗಿ ಬೆಳೆದಿರುವ ಪಾರ್ಟೆನಿಯಂ ಗಿಡಗಳು ಹಾಗೂ ಅಲ್ಲಿ ಇಲ್ಲಿ ಬಿದ್ದು ನೇತಾಡುತ್ತಿರುವ ವಿದ್ಯುತ್ ತಂತಿಗಳು ತುಂಬಿರುವ ರಸ್ತೆಗಳು ವಾಹನ ಸವಾರರು ಹಾಗೂ ಸಾರ್ವಜನಿಕರು ಅನುಭವಿಸುತ್ತಿರುವ ತೊಂದರೆಗಳನ್ನು ವಿಡಿಯೋದಲ್ಲಿ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರು ಇಂತಹ ಸ್ಥಿತಿಯಲ್ಲಿ ಇರುವುದು ನೋವಿನ ಸಂಗತಿಯೇ ಎಂದು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಕೂಡಲೇ ಕ್ರಮ ಕೈಗೊಂಡು ರಸ್ತೆ ದುರಸ್ತಿ ಕಾರ್ಯಗಳನ್ನು ವೇಗವಾಗಿ ಕೈಗೊಳ್ಳಬೇಕು ಎಂದು ಅನಿರುದ್ಧ್ ಆಗ್ರಹಿಸಿದ್ದಾರೆ. ನಟನ ಈ ವಿಡಿಯೋಕ್ಕೆ ಸಾರ್ವಜನಿಕರಿಂದ ಭಾರೀ ಬೆಂಬಲ ವ್ಯಕ್ತವಾಗಿದೆ. ನಮಸ್ಕಾರ ಎಲ್ರಿಗೂ. ನಾನೀಗ ಮೈಸೂರಲ್ಲಿದ್ದೀನಿ, ಆರ್ಕೋರ್ ಹೋಟೆಲ್ಸ್. ಇದರ ಎದುರುಗಡೆ ನಿಂತ್ಕೊಂಡಿದ್ದೀನಿ. ದಯವಿಟ್ಟು ಇದನ್ನ ಗಮನಿಸಿ, ತೋರಿಸಿ. ನಮಸ್ತೆ ನಮಸ್ತೆ, ಇಲ್ಲಿ ಬನ್ನಿ. ಲಯನ್ಸ್ ಕ್ಲಬ್ನವ್ರದ್ದು ಬೋರ್ಡ್ ಕೂಡ ಇದೆ, ಮುಂದೆ ಬನ್ನಿ. ನಮಸ್ತೆ ನಮಸ್ತೆ. ಅಣ್ಣವ್ರ ಫ್ಯಾನ್ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇಲ್ಲಿ ನೋಡಿ, ದಾರಿ ಉದ್ದಕ್ಕೂ ಹೀಗೆ ಇದೆ. ನಾನು ನಮ್ಮ ಅಧಿಕಾರಿಗಳಲ್ಲಿ, ನಮ್ಮ ಪ್ರತಿನಿಧಿಗಳಲ್ಲಿ, ಲಯನ್ಸ್ ಕ್ಲಬ್ನವರಲ್ಲಿ ನಾನು ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಇದರತ್ತ ಗಮನ ಹರಿಸಿ. ಇದು ನಮ್ಮ ಊರು, ನಮ್ಮ ನಾಡು, ನಮ್ಮ ದೇಶ. ನಾವು ಬೇರೆ ದೇಶಗಳಿಗೆ, ಮುಂದಿನ ಪೀಳಿಗೆಗೆ ಮಾದರಿಯಾಗೋಣ. ಧನ್ಯವಾದಗಳು. ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅಂಧಕಾಸುರ ಸಂಹಾರದ ಮಹಾಪೂಜೆ ವೇಳೆ ದುರ್ಘಟನೆ ಸಂಭವಿಸಿದೆ. ಅಂಧಕಾಸುರ ಬಲಿ ಪೂಜೆಯ ಅಂಗವಾಗಿ ರೂಪಿಸಲಾದ ಅಂಧಕಾಸುರ ರಂಗೋಲಿಯ ಮೇಲೆ ಪೂಜೆ ನಿರ್ವಹಿಸುತ್ತಿದ್ದ ಅರ್ಚಕ ಅಕಸ್ಮಾತ್ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ. ಪೂಜೆ ವೇಳೆ ಭಕ್ತರಿಂದ ಕಿಕ್ಕಿರಿದಿದ್ದ ಸನ್ನಿಧಾನದಲ್ಲಿ ಈ ಘಟನೆ ನಡೆದಿದ್ದು ಕ್ಷಣಕಾಲ ಆತಂಕ ಮೂಡಿತು. ತಕ್ಷಣವೇ ವೈದ್ಯಕೀಯ ನೆರವು ಒದಗಿಸಲಾದರೂ ಅರ್ಚಕನನ್ನು ಉಳಿಸಲಾಗಲಿಲ್ಲ ಎಂದು ತಿಳಿದುಬಂದಿದೆ. ವಾರ್ಷಿಕ ಅಂಧಕಾಸುರ ವಧೆ ಪೂಜೆಗೆ ನೂರಾರು ಭಕ್ತರು ಸಾಕ್ಷಿಯಾಗಿದ್ದ ಈ ಸಂದರ್ಭದಲ್ಲಿ ಸಂಭವಿಸಿದ ಈ ಆಘಾತ ದೇವಾಲಯ ವಲಯದಲ್ಲಿ ಶೋಕದ ವಾತಾವರಣ ಸೃಷ್ಟಿಸಿದೆ. ಇಲ್ಲ ಜೇಸನ್ ಅವರು ಯಾರು ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ನಗರದ ವಿದ್ಯಾನಗರದಲ್ಲಿರುವ ನಿವಾಸದ ಬಳಿ ನಟ ಯಶ್ ತಾಯಿ ಪುಷ್ಪಾ ಅವರಿಂದ ಅಕ್ರಮ ಕಾಂಪೌಂಡ್ ನಿರ್ಮಾಣ ಆರೋಪ ಕೇಳಿಬಂದಿದೆ. ಲಕ್ಷ್ಮಮ್ಮ ಎಂಬುವರ ಜಾಗದಲ್ಲಿ ಸುಮಾರು 1,500 ಚದರ ಅಡಿಗೆ ಅಕ್ರಮವಾಗಿ ಕಾಂಪೌಂಡ್ ಹಾಕಲಾಗಿದೆ ಎಂದು ಆರೋಪಿಸಲಾಗಿದೆ. ಲಕ್ಷ್ಮಮ್ಮರ ಜಿಪಿಯ ಹೋಲ್ಡರ್ ದೇವರಾಜು ಅವರು ಈ ಬಗ್ಗೆ ನ್ಯಾಯಾಲಯದ ಮೆಟ್ಟಿಲೇರಿದ್ದು, ನ್ಯಾಯಾಲಯದ ಅನುಮತಿ ಪಡೆದು ಅಕ್ರಮವಾಗಿ ನಿರ್ಮಿಸಿದ್ದ ಕಾಂಪೌಂಡ್ ಅನ್ನು ತೆರವುಗೊಳಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಸ್ಥಳದಲ್ಲಿ ಜೆಸಿಬಿ ಮೂಲಕ ಕಾಂಪೌಂಡ್ ತೆರವು ಕಾರ್ಯ ನಡೆಯಿತು. ಈ ಘಟನೆ ನಗರದಲ್ಲಿ ಚರ್ಚೆಗೆ ಕಾರಣವಾಗಿದ್ದು, ಎರಡು ಪಕ್ಷಗಳ ನಡುವಿನ ವಿವಾದ ತೀವ್ರಗೊಂಡಿದೆ. ಈ ಪ್ರಾಪರ್ಟಿ ಓನರು ಲಕ್ಷ್ಮಮ್ಮ ಅಂತ, ಅವರು ನಿವೃತ್ತ ಟೀಚರ್, ಮೈಸೂರಿನಲ್ಲಿದ್ದಾರೆ, ವಯಸ್ಸು 95.
ಅವರು ಆ ಟೀಚರು ಮತ್ತು ನಮ್ಮ ತಂದೆನೂ ಸಮಕಾಲನವರು, ನಮ್ಮ ತಂದೆನೂ ಟೀಚರು. ಅದರಿಂದ ಅವರು ಮೈಸೂರಿನಲ್ಲಿರೋದ್ರಿಂದ, ವಯಸ್ಸಾಗಿರೋದ್ರಿಂದ ಈ ಪ್ರಾಪರ್ಟಿಯನ್ನು ನೋಡ್ಕೊಳ್ಳಿಕ್ಕೋಸ್ಕರ ನನ್ನನ್ನು GPO ಓಡರಾಗಿ 2020 ಇಸ್ವಿನಲ್ಲಿ ಫಸ್ಟ್ ಲಾಕ್ಡೌನ್ನಲ್ಲಿ ಮೈಸೂರು ಸಬ್ ರಿಜಿಸ್ಟರ್ ಆಫೀಸರ್ನಲ್ಲಿ ನಾನು GPO ಓರ್ಡರ್ ರಿಜಿಸ್ಟರ್ ಮಾಡಿದ್ರು. ಅಂದಿನಿಂದ ಈ ಪ್ರಾಪರ್ಟಿಯನ್ನು ನಾನು ನೋಡ್ಕೊಂಡು ಬರ್ತಾ ಇದ್ದೆ. ನೋಡ್ಕೊಂಡು ಬಂದ ಸಂದರ್ಭದಲ್ಲಿ ಮೊನ್ನೆ ಯಶ್ ಅವ್ರ ತಾಯಿಯವರು ಇದನ್ನ ಕಾಂಪೌಂಡ್ ಹಾಕೋಕ್ಕೆ ಪ್ರಯತ್ನ ಪಟ್ಟರು. ಅವ್ರ ಯಜಮಾನ್ರೇ ಇದ್ರು. ನಾನು ಅವಾಗ ಬಂದು ಯಾಕೆ ನೀವು ಹಾಕ್ತಾ ಇದ್ದೀರಿ ನನ್ನ ಜಾಗಕ್ಕೆ ಅಂತ ಅಂದ್ಬಿಟ್ಟು ನಾನು ಕೇಳಿದಾಗ ನಮ್ಮದು ಜಾಗ ಅಂದರು. ನಿಮ್ಮ ಜಾಗ ಏನಿದೆ ದಾಖಲಾತಿ ಕೊಡಿ ಅಂತ ಕೇಳಿದಾಗ ಅವ್ರು ಏನು ಕೊಡಲಿಕ್ಕೆ ಆಗಲಿಲ್ಲ, ವಿಫಲರಾದರು. ಆಮೇಲೆ ಮತ್ತೆ ಅವರ ಯಶ್ ಅವ್ರ ತಾಯಿ ನನಗೆ ಫೋನ್ ಮಾಡಿ ನನ್ನನ್ನು ಕೇಳಿದಾಗ ನಾನು ಅವರಿಗೆ ದಾಖಲಾತಿಗಳನ್ನು ವಾಟ್ಸಪ್ ಮಾಡಿ ಆದಮೇಲೆ ನೀವು ನಮ್ಮ ಜಾಗಕ್ಕೆ ಯಾಕೆ ಮೇಡಮ್ ನೀವು ಕಾಂಪೌಂಡ್ ಹಾಕ್ತೀರಿ, ಕಾಂಪೌಂಡ್ ಹಾಕಿ ಯಾಕೆ ಬಿಡಬೇಕು ಅಂತ ಅನ್ನೋದಿಲ್ಲ, ನಿಮಗೂ ಅಂತ ನೀವು ಮಾಡ್ಕೊಬನ್ನಿ, ಕಾಂಪೌಂಡ್ ಹಾಕಿದ್ರು ನಾನು ಬಿಟ್ಕೊಡ್ತೀನಿ ದೇವರಾಜ್ ಅಂತ ನನಗೆ ಹೇಳಿದ್ರು ಅವರು ಮೇಡಮ್ ಅವರು. ಹೇಳಿದಾಗ ನಾನು ಕಂಪ್ಲೇಂಟು ಕೊಟ್ಟೆ. ಕಂಪ್ಲೇಂಟ್ ಪ್ರಯೋಜನ ಆಗಲಿಲ್ಲ. ನ್ಯಾಯಾಲಯಕ್ಕೆ ಹೋದ್ರು. ನ್ಯಾಯಾಲಯದಲ್ಲಿ ಒಂದೇ ಒಂದು ಇರಂಗಿ ಕೂಡ ಅವರು ನ್ಯಾಯಾಲಯಕ್ಕೆ ಅವರ ಹಾಜರತೆ ಆಗಲಿಲ್ಲ. ಈ ಪಕ್ಕದ ಶೆಡ್ ಹಾಕಿರ್ತಕ್ಕಂಥವ್ರು ನಟರಾಜ್ ಅಂತವರು ಸರ್ಕಾರಿ ನೌಕರು, ಅವರು ಕೂಡ ಬರಲಿಲ್ಲ. ಇದಾದ್ಮೇಲೆ ಕೋರ್ಟಲ್ಲಿ ಏನು ನ್ಯಾಯಾಲಯ ಕೇಳುತ್ತೋ ಆ ನ್ಯಾಯಾಲಯದಲ್ಲಿ ಕೇಳಿದಂಥ ಎಲ್ಲ ದಾಖಲಾತಿಗಳನ್ನು ನಾವು ಒದಗಿಸಿತು. ನ್ಯಾಯಾಲಯದಲ್ಲಿ ನಮ್ಮಂತ ತೀರ್ಪಾಯಿತು. ನ್ಯಾಯಾಲಯದಿಂದ ಕೊಟ್ಟಂಥ ತೀರ್ಪಿನ ಬೋಲ್ಡನ್ನು ಕೂಡ ಇಲ್ಲಿ ಹಾಕಿದ್ದೀವಿ. ಬಂದ ಮೇಲೆ ನ್ಯಾಯಾಲಯದಿಂದ ತೀರ್ಪು ಆದಮೇಲೆ ಆ ನೋಟಿಸನ್ನು ತಂದು ಈ ಕಾಂಪೌಂಡು ಸೆಟ್ಟಿಗೆ ನಾವು ಅಂಟಿಸ್ತು, ಅಗಲಕ್ಕೆ ಅಂಟಿಸ್ತು. ಈ ವಿಚಾರ ಗೊತ್ತಾಯಿತು. ಆಗಲೂ ಮೇಡಮ್ ಒಂದು ಮಾತು ಹೇಳಿದ್ರಲ್ಲ, ಕಾಂಪೌಂಡ್ ಹಾಕಿದ್ರು ನಾನು ಬಿಟ್ಕೊಡ್ತೀನಿ ಅಂತ ಅಂದ್ಬಿಟ್ಟು, ಈ ಮಾನವೀಯತೆ ದೃಷ್ಟಿಯಿಂದ ನಾನೇ ಅವರಿಗೆ ಒಂದು ಮೀಟಿಂಗ್ ಅರೇಂಜ್ ಮಾಡಿಸ್ದೆ. ಒಂದು ಮೀಟಿಂಗ್ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬರ್ತೀವಿ ಅಂತ ಅಂದರು. ಬರಲಿಲ್ಲ. ಇದು ಮತ್ತೆ ಎರಡನೇ ಮೀಟಿಂಗ್ ಹೋಯ್ತು. ಎರಡನೇ ಮೀಟಿಂಗು ಆಗಲಿಲ್ಲ. ಅದರಿಂದ ನಮ್ಮ ಜಾಗನ ಇವತ್ತು ನಾವು ಬೇಲಿ ಹಾಕಿಸ್ಕೊತಾ ಇದ್ದೀವಿ. ಕೋರ್ಟಿಂದ ಆದೇಶವಾಗಿ ನಾವು ನಮ್ಮ ಜಾಗನ ಕ್ಲೀನ್ ಮಾಡ್ತಾ ಇದ್ದೀವಿ. ಅದರಿಂದ ನಿಮ್ಮ ಮೀಡಿಯಾ ಜಗತ್ತಿಂದ ನಮ್ಮಂತ ದುರ್ಬಲರಿಗೆ, ಬಡವರಿಗೆ, ರೈತರಿಗೆ ಅನ್ಯಾಯ ಆಗಬಾರ್ದು. ದೊಡ್ಡವರಿಂದ ಕಾನೂನಿನಲ್ಲಿ, ಸಂವಿಧಾನದಲ್ಲಿ ಎಲ್ಲರಿಗೂ ಒಂದೇ ಅನ್ನೋ ಒಂದು ವಿಚಾರಗಳ ದೃಷ್ಟಿಯಲ್ಲಿ ನಮಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ನಾನು ನಿಮ್ಮ ಜಾಗ ಪೂರ್ವ ಪಶ್ಚಿಮ 3 ಅಡಿ, ಉತ್ತರ ದಕ್ಷಿಣ 55. ದೇವರಾಜ್ ಅಂತ. ಹಾಸನ ನಗರದಲ್ಲಿ ವ್ಯಾಜ್ಯ ಪೀಡಿತ ಜಾಗಕ್ಕೆ ಸಂಬಂಧಿಸಿದಂತೆ ಅಕ್ರಮ ಕಾಂಪೌಂಡ್ ತೆರವು ಕಾರ್ಯದ ವೇಳೆ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು. ನ್ಯಾಯಾಲಯದ ಆದೇಶದಂತೆ ಜಾಗವನ್ನು ಸ್ವಾಧೀನಪಡಿಸಿಕೊಂಡು ಅಳವಡಿಸಿದ್ದ ಬೋರ್ಡ್ ತೆರವುಗೊಳಿಸಲು ಯತ್ನಿಸಿದ ಹಿನ್ನೆಲೆಯಲ್ಲಿ ಜಟಾಪಟಿ ನಡೆಯಿತು. ನಟ ಯಶ್ ಅವರ ತಾಯಿ ಪುಷ್ಪ ಅವರ ಬೆಂಬಲಿಗರೆಂದು ಹೇಳಲಾಗಿರುವ ಕೆಲವರು ಬೋರ್ಡ್ ತೆಗೆದುಹಾಕಲು ಮುಂದಾದಾಗ ಜಾಗದ GPO ಹೋಲ್ಡರ್ ದೇವರಾಜ್ ಅವರ ಕಡೆಯವರು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಎರಡೂ ಕಡೆಯವರ ನಡುವೆ ವಾಗ್ವಾದ ನಡೆದರೂ ಯಾವುದೇ ಅಹಿತಕರ ಘಟನೆ ನಡೆಯದೇ ಪರಿಸ್ಥಿತಿ ಶಾಂತಿಯುತವಾಗಿ ಅಂತ್ಯವಾಯಿತು. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಮಾನವೀಯ ಘಟನೆ ಬೆಳಕಿಗೆ ಬಂದಿದೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ರೋಗಿಯೊಬ್ಬರು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದು ಹಲವು ಗಂಟೆಗಳು ಕಳೆದರೂ ಯಾವುದೇ ವೈದ್ಯರು ಅಥವಾ ಸಿಬ್ಬಂದಿ ವಿಚಾರಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎನ್ನಲಾಗಿದೆ. ತೀವ್ರ ನೋವಿನಿಂದ ರೋಗಿ ನರಳುತ್ತಿದ್ದರೂ ಕರ್ತವ್ಯದಲ್ಲಿದ್ದ ವೈದ್ಯರು ಡೋಂಟ್ ಕೇರ್ ಎಂಬಂತೆ ಮೊಬೈಲ್ ವೀಕ್ಷಿಸುತ್ತಿದ್ದರು ಎಂಬ ಆರೋಪ ಕೇಳಿಬಂದಿದೆ. ಈ ದೃಶ್ಯಗಳು ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿವೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳ ಜೀವಕ್ಕೆ ಬೆಲೆ ಇಲ್ಲವೇ ಎಂಬ ಪ್ರಶ್ನೆ ಉದ್ಭವಿಸಿದೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ತನಿಖೆ ನಡೆಸಿ ನಿರ್ಲಕ್ಷ್ಯ ವಹಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. 12 ಗಂಟೆಗೆ ನಿನ್ನೆ ರಾತ್ರಿ ಬಂದಿರೋ ಪೇಷಂಟು ಹಿಡ್ಕೊಂಡು ಕೂತವನೆ. ತಾತ ಯಾವಾಗ ಬಂದ್ರಿ? ಸಂಜೆ ಏನ್ ಹೇಳ್ತಿದ್ದಾರೆ? ನೋಡ್ತಿಲ್ವಾ ಇನ್ನ? ಯಾರು ಏನ್ ಹೇಳ್ತಿಲ್ವಾ? ಡಾಕ್ಟರ್ ಬಂದು ನೋಡಿಲ್ವಾ? ಏನಾಗ್ತಿದೆ ತಾತ? ಸುಸ್ತಾಗ್ತಿದೆಯಾ? ಡಾಕ್ಟರ್ ನೆನ್ನೆಯಿಂದಾನು ಯಾರು ಬಂದಿಲ್ಲ? ನಿಮ್ ಕಡೆ ಯಾರು ಬಂದಿದ್ದಾರೆ? ಸರಿ.
ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ ಅಕ್ರಮ ವಲಸಿಗರ ವಿರುದ್ಧ ಹಿಂದೂ ಸಂಘಟನೆಗಳು ಸಮರ ಸಾರಿರುವ ಘಟನೆ ವರದಿಯಾಗಿದೆ. ಮೂಡಿಗೆರೆಯ ಸಂತೆ ಮೈದಾನದಲ್ಲಿ ನಡೆಯುತ್ತಿದ್ದ ವಾರದ ಸಂತೆ ಮೇಲೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ಕಾರ್ಯಕರ್ತರು ದಿಢೀರ್ ದಾಳಿ ನಡೆಸಿದ್ದಾರೆ ಎನ್ನಲಾಗಿದೆ. ಅಕ್ರಮ ಬಾಂಗ್ಲಾ ವಲಸಿಗರು ನಕಲಿ ಗುರುತಿನ ಚೀಟಿಗಳೊಂದಿಗೆ ವ್ಯಾಪಾರ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿ ಕಾರ್ಯಕರ್ತರು ಕೆಲವರನ್ನು ತರಾಟೆಗೆ ತೆಗೆದುಕೊಂಡರು. ಆರಂಭದಲ್ಲಿ ಕಾಫಿ ತೋಟಗಳಿಗೆ ಕೂಲಿ ಕಾರ್ಮಿಕರಾಗಿ ಬಂದವರು ಈಗ ಸಂತೆಗಳಲ್ಲಿ ಅಂಗಡಿಗಳು ತೆರೆಯುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿ ಬಜರಂಗದಳ ಕಾರ್ಯಕರ್ತರ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಇದು ನಿನ್ನ ಮಗು ಮಾಡಿಸಿರೋ ಒರಿಜಿನಲ್, ಇದು ಆಧಾರ್ ಕಾರ್ಡ್. ಒಂದು ಸೆಕೆಂಡ್ ಇದೆ, ಇದು ನಿಂದು ಫೇಕು. ಈ ಫೇಕ್ ಮಾಡಿಸಿ ID ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ಏನು ಮಾಡಿದೆ, ನಿನ್ನ ಮಗನಿಗೆ ಒರಿಜಿನಲ್ ಮಾಡಿಸ್ಕೊಂಡಿದ್ದೆ, ಹೌದಾ? ಅದಂಗೆ ನಿನ್ನ ಮಗನ ತಿಂದಿದೆ, ನಿಮ್ದು ಮಾತ್ರ ಊರಲ್ಲಿದೆ, ಯಾಕೆ ಸುಳ್ಳು ಹೇಳ್ತಿದ್ಯಾ? ಅದು ಬೇಡ, ಚೆಕ್ ಮಾಡ್ತಾರ, ಸೈಬರಿಗೆ ಕರ್ಕೊಂಡು ಹೋಗಿ ಇದನ್ನು ಸ್ಕ್ಯಾನ್ ಮಾಡಿ ನೀವು ಎಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಹೋದ್ರೂ ನೀವು ಇದಾಗ್ತೀಯಾ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಫ್ರೀ ಎಣ್ಣೆ ನೀಡಲಿಲ್ಲ ಎಂಬ ಕಾರಣಕ್ಕೆ ಯುವಕನೊಬ್ಬ ಪುಂಡಾಟ ನಡೆಸಿದ ಘಟನೆ ಮಂಡ್ಯ ಜಿಲ್ಲೆ ಕೆ.ಆರ್.ಪೇಟೆ ತಾಲೂಕು ಆಗಸರಹಳ್ಳಿ ಗೇಟ್ ಬಳಿ ನಡೆದಿದೆ. ಸ್ಥಳೀಯ ಬಾರ್ನಲ್ಲಿ ಉಚಿತ ಮದ್ಯ ಕೊಡಲು ನಿರಾಕರಿಸಿದುದಕ್ಕೆ ಕೋಪಗೊಂಡ ಯುವಕ ಬಾರ್ ಮೇಲೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ದಾನೆ. ಅಲ್ಲದೆ ಬಾರ್ ಮಾಲೀಕನ ಕಾರಿಗೂ ಬೆಂಕಿ ಹಚ್ಚಿ ಭಾರೀ ಹಾನಿ ಉಂಟುಮಾಡಿದ್ದಾನೆ ಎನ್ನಲಾಗಿದೆ. ಘಟನೆ ನಡೆದ ತಕ್ಷಣ ಸ್ಥಳೀಯರು ಆತಂಕಗೊಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಅಗ್ನಿಶಾಮಕ ದಳ ಬೆಂಕಿ ನಂದಿಸಿದ್ದು, ಪೊಲೀಸರು ಆರೋಪಿಯ ಪತ್ತೆಗೆ ಕ್ರಮ ಕೈಗೊಂಡಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಕೆ.ಆರ್.ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮರಿಗೋಡು ಇವಾಗ ಪ್ಲಸ್ ಮಾಡ್ಕೊಳ್ಳೋಣ. ಒಂದು ಬಕಾಡಿ, ಒಂದು ಆರ್ಸಿ ಟಿನ್ನು ಅಷ್ಟೆಲ್ಲ, ಒಂದು ಬಕಾಡಿ, ಒಂದು ಆರ್ಸಿ ಟಿನ್ನು. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಬಂದಾಗ ಅಧಿಕಾರಿಗಳು ಬಲಿಯಾಗುತ್ತಾರೆ ಎಂದು ಶೋಭಾ ಕರಂದ್ಲಾಜೆ ಗಂಭೀರ ಆರೋಪ ಮಾಡಿದ್ದಾರೆ. 2013ರಿಂದ 2018ರ ಅವಧಿಯಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಡಿ.ಕೆ. ರವಿ, ಗಣಪತಿ, ಹಂಡಿಬಾಗ್ ಆತ್ಮಹತ್ಯೆ ಪ್ರಕರಣಗಳನ್ನು ಉಲ್ಲೇಖಿಸಿದ ಅವರು, ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ವಸೂಲಿ ಮಾಡಿಸುವ ಸಂಸ್ಕೃತಿ ಕಾಂಗ್ರೆಸ್ನಲ್ಲಿದೆ ಎಂದರು. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಪ್ರಕರಣದ ಬಳಿಕ ನೂತನವಾಗಿ ನೇಮಕವಾಗಿದ್ದ ಎಸ್ಪಿ ಪವನ್ ನೆಜ್ಜೂರ್ ಅವರನ್ನು 2 ಗಂಟೆಯಲ್ಲೇ ಸಸ್ಪೆಂಡ್ ಮಾಡಿದ್ದು ಅನುಮಾನಾಸ್ಪದ ಎಂದು ಪ್ರಶ್ನಿಸಿದರು. ಪವನ್ ನೆಜ್ಜೂರ್ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎನ್ನುವ ಸುದ್ದಿಗೆ ಅವರ ತಂದೆ ಸ್ಪಷ್ಟನೆ ನೀಡಿ, ಆತ್ಮಹತ್ಯೆ ಯತ್ನ ನಡೆದಿಲ್ಲ ಎಂದು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾವಾಗ ಕಾಂಗ್ರೆಸ್ ಆಡಳಿತಕ್ಕೆ ಬರುತ್ತೆ, ಆ ಎಲ್ಲ ಸಂದರ್ಭದಲ್ಲಿ ಕೂಡ ಅಧಿಕಾರಿಗಳು ಬಲಿಯಾಗ್ತಾರೆ. 2013ರಿಂದ 2018ರ ತನಕ ಸಿದ್ದರಾಮಯ್ಯನವರ ಸರ್ಕಾರ ಇತ್ತು. ಡಿ.ಕೆ. ರವಿ ಬಲಿಯಾದ್ರು, ಗಣಪತಿ ಅವರು ಬಲಿಯಾದ್ರು, ಹಂದಿಬಾಗ್ ಅವರು ಬಲಿಯಾದ್ರು. ಅಧಿಕಾರಿಗಳನ್ನ ಪ್ರೆಷರ್ ಮಾಡಿ, ಅಧಿಕಾರಿಗಳಿಂದ ವಸೂಲಿ ಮಾಡಿ, ಅಧಿಕಾರಿಗಳು ಮತ್ತೆ ಅವರು ಕೊಟ್ಟಂತ
ಹಣಕ್ಕೆ ಜನರಿಂದ ವಸೂಲಿ ಮಾಡಿ ಅವರನ್ನ ಪ್ರೆಷರ್ಗೆ ತಳ್ಳುವಂತ ಒಂದು ಪರಿಪಾಠವನ್ನ ಕಾಂಗ್ರೆಸ್ ಸರ್ಕಾರ ಇಟ್ಕೊಂಡು ಬಂದಿದೆ. ನಾನು ಈ ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡುವಂತದ್ದು, ಪವನ್ ನೆಜ್ಜೂರ್ ಅವರು ಯಾಕೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು? ಪವನ್ ನೆಜ್ಜೂರ್ ಅವರನ್ನ ಕೇವಲ 2 ಗಂಟೆ ಒಳಗೆ ಚಾರ್ಜ್ ತಗೊಂಡು, ಅವರು ಇನ್ನು ಬಳ್ಳಾರಿಯ ಪರಿಚಯ ಮಾಡ್ಕೊಂಡಿಲ್ಲ, ಆಫೀಸರ್ಸ್ ಪರಿಚಯ ಮಾಡ್ಕೊಂಡಿಲ್ಲ, ಅವರನ್ನ ಸಸ್ಪೆಂಡ್ ಯಾಕೆ ಮಾಡಿದ್ರಿ? ಜಮೀರ್ ಖಾನ್ ಅವರು ಎಷ್ಟು ಬಿಡ್ಡಿಂಗ್ ಮಾಡಿದ್ರು ಬಳ್ಳಾರಿ ಎಸ್ಪಿಗೆ? ಆ ಬಿಡ್ಡಿಂಗ್ ಅಲ್ಲಿ ನಿಮ್ಗೆ ಕಡಿಮೆ ಬಂದಿದೆ ಅಂತ ಅನ್ನಿಸ್ತಾ, ಅಥವಾ ಇನ್ನೂ ಹೆಚ್ಚು ಬಿಡ್ಡಿಂಗ್ ಬಂತ? ಅದಕ್ಕಾಗಿ ಹೊಸ ಅಧಿಕಾರಿ ತರಕ್ಕೆ ನೀವು ಪ್ಲಾನ್ ಮಾಡಿದ್ರ? ಯಾಕೆ ಪವನ್ ನೆಜ್ಜೂರಿಗೆ ಸಸ್ಪೆಂಡ್ ಮಾಡಿದ್ರಿ? ಅದೇ ಜಿಲ್ಲೆಯಲ್ಲಿ ಹಲವಾರು ವರ್ಷಗಳಿಂದ ಇದ್ದಂತ ಯಾವ ಭರತ್ ರೆಡ್ಡಿ ಅಲ್ಲಿ ನುಗ್ಗುವಾಗ, ಪೊಲೀಸರನ್ನೇ ಛೇದಿಸಿ ನುಗ್ಗುವಾಗ ಅವರಿಗೆ ಸೆಕ್ಯೂರಿಟಿ ಕೊಡ್ತಿದ್ದ ಡಿವೈಎಸ್ಪಿ, ಅವರನ್ನ ಯಾಕೆ ನೀವು ಸಸ್ಪೆಂಡ್ ಮಾಡಿಲ್ಲ? ಇನ್ಸ್ಪೆಕ್ಟರ್ ಯಾಕೆ ಮಾಡಿಲ್ಲ? ಪವನ್ ನೆಜ್ಜೂರ್ ಮೇಲೆ ಮತ್ತೊಮ್ಮೆ ಮುಖ್ಯಾಂಶಗಳು. ಮೂಡಿಗೆರೆಯಲ್ಲಿ ಅಕ್ರಮ ವಲಸಿಗರ ವಿರುದ್ಧ ಹಿಂದೂ ಸಂಘಟನೆಗಳು ಸಮರ. ವಾರದ ಸಂತೆ ಮೇಲೆ ದಿಢೀರ್ ದಾಳಿ. ಬಾಂಗ್ಲಾ ವಲಸಿಗರ ವಿರುದ್ಧ ಆಕ್ರೋಶ. ಅಕ್ರಮ ವಲಸಿಗರು ನಕಲಿ ಗುರುತಿನ ಚೀಟಿಗಳೊಂದಿಗೆ ವ್ಯಾಪಾರ ನಡೆಸುತ್ತಿದ್ದಾರೆ. ಅದು ಕಾರ್ಯಕರ್ತರು ಕೆಲವರನ್ನು ತರಾಟೆಗೆ ತೆಗೆದುಕೊಂಡರು. ಹಾಸನದ ನಿವಾಸದ ಬಳಿ ನಟ ಯಶ್ ತಾಯಿ ಪುಷ್ಪ ಅವರಿಂದ ಅಕ್ರಮ ಕಾಂಪೌಂಡ್ ನಿರ್ಮಾಣ ಆರೋಪ ಕೇಳಿಬಂದಿದೆ. ನ್ಯಾಯಾಲಯದ ಅನುಮತಿ ಮೇರೆಗೆ ಅಕ್ರಮವಾಗಿ ನಿರ್ಮಿಸಿದ್ದ ಕಾಂಪೌಂಡ್ ತೆರವು ಕಾರ್ಯ ನಡೆದಿದೆ. ಫ್ರೀ ಎಣ್ಣೆ ಕೊಡಲಿಲ್ಲವೆಂದು ಕಿಡಿಗೇಡಿ ಕೃತ್ಯ. ಬಾರ್ಗೆ ಬೆಂಕಿ ಇಟ್ಟ ಭೂಪ. ಜೊತೆಗೆ ಮಾಲೀಕನ ಕಾರಿಗೂ ಬೆಂಕಿ ಇಟ್ಟಿದ್ದಾನೆ. ಕೆಆರ್ಪೇಟೆ ತಾಲೂಕು ಆಗಸರಹಳ್ಳಿ ಗೇಟ್ ಬಳಿ ನಡೆದ ಘಟನೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.